ಕೆಸಿ ವ್ಯಾಲಿ, ಎಚ್ಎನ್ ವ್ಯಾಲಿ ಮೂರನೇ ಹಂತದ ಸಂಸ್ಕರಣೆಗೆ ಬಜೆಟ್ನಲ್ಲಿ ಹಣ ನೀಡಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಆಗ್ರಹ. ಜಿಲ್ಲೆಯಲ್ಲಿ ಡ್ರಗ್ಸ್ ಸಪ್ಲೈಯರ್ಸ್ ಕಡಿವಾಣ ಹಾಕಲು ಕ್ರಮ ಕೈಗೊಳ್ಳಿ. ಸಂಸದ ಸುಧಾಕರ್. ರಾಜ್ಯ ಸರ್ಕಾರದ ಸಿಎಂ ಸಿದ್ದರಾಮಯ್ಯ ನಾಳೆ ಮಂಡಿಸುವ ಬಜೆಟ್ನಲ್ಲಿ ಎಚ್ಎನ್ ವ್ಯಾಲಿ ಹಾಗೂ ಕೆಸಿ ವ್ಯಾಲಿ ಹಾಗೂ ವೃಷಭಾವತಿ ವ್ಯಾಲಿಗಳ ಕೊಳಚೆ ನೀರು ಮೂರನೇ ಹಂತದ ಸಂಸ್ಕರಣೆ ಯೋಜನೆ ಜಾರಿ ಮಾಡದೇ ಇದ್ದಲ್ಲಿ ದೊಡ್ಡ ಮಟ್ಟದ ಹೋರಾಟ ರೂಪಿಸಬೇಕಾಗುತ್ತದೆ. ಒಳ ಸಮಿತಿ ಸಾಮಾಜಿಕ ನ್ಯಾಯ ನೀಡಿ ಹಾಗೂ ರಾಜ್ಯದ ಮೇಲೆ ಸಾಲದ ಹೊರೆಯನ್ನು ಕಡಿಮೆ ಮಾಡಿ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಒತ್ತಾಯಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಧ್ಯಕ್ಷತೆಯಲ್ಲಿ ದಿಶಾ ಸಭೆ ನಡೆಯಿತು. ಸಭೆ ನಂತರ ನಮ್ಮ ಚಾನೆಲ್ನೊಂದಿಗೆ ಮಾತನಾಡಿದ ಅವರು, ನಾಳೆ ಸಿಎಂ ಸಿದ್ದರಾಮಯ್ಯ ಮಂಡಿಸಲಿರುವ 17ನೇ ಬಜೆಟ್ನಲ್ಲಿ ಬಯಲು ಸೀಮೆಗೆ ಹರಿಸುವ ಎಚ್ಎನ್ ವ್ಯಾಲಿ, ಕೆಸಿ ವ್ಯಾಲಿ ಹಾಗೂ ವೃಷಭಾವತಿ ವ್ಯಾಲಿಗಳ ಮೂರನೇ ಹಂತದ ಸಂಸ್ಕರಣೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿಗಳು ಕ್ರಮ ವಹಿಸಬೇಕಿದೆ. ಸುಮಾರು 70 ರಿಂದ 80 ಲಕ್ಷ ಜನರು ಈ ನೀರನ್ನು ಬಳಸುತ್ತಿದ್ದಾರೆ. ಇಲ್ಲಿನ ಶಾಸಕರು ಹಾಗೂ ಸಚಿವರು ಈ ಬಗ್ಗೆ ಹಿಂದೆ ಮಾತನಾಡುತ್ತಿದ್ದರು. ಚುನಾಯಿತ ಪ್ರತಿನಿಧಿಗಳಿಗೆ ಕನಿಷ್ಠ ಬದ್ಧತೆ ಇರಬೇಕಾಗುತ್ತದೆ. ಆದ್ದರಿಂದ ಈ ಯೋಜನೆಯನ್ನು ಜಾರಿ ಮಾಡಬೇಕು. 2ನೇ ಹಂತದಲ್ಲಿ ಸಂಸ್ಕರಣೆಯಾಗುವ ನೀರು ಕೃಷಿಗೆ ಯೋಗ್ಯವಲ್ಲ ಅಂತ ವಿಜ್ಞಾನಿಗಳೇ ಹೇಳಿದ್ದಾರೆ. ಯಾವುದೇ ದೇಶದಲ್ಲಿ 2ನೇ ಹಂತದಲ್ಲಿ ಸಂಸ್ಕರಣೆಯಾಗುವ ನೀರು ಕುಡಿಯಲು ಅಥವಾ ಕೃಷಿಗೆ ಬಳಸೋದಿಲ್ಲ. ಬಿಜೆಪಿ ಸರ್ಕಾರವಿದ್ದಾಗಲೇ ಮೂರನೇ ಹಂತದ ಶುದ್ಧೀಕರಣ ಯೋಜನೆ ಘೋಷಣೆಯಾಗಿತ್ತು. ನನಗೆ ಬದ್ಧತೆ ಇದ್ದಿದ್ರಿಂದಲೇ ನಾನು ಆ ಯೋಜನೆ ಬಜೆಟ್ನಲ್ಲಿ ಬರುವಂತೆ ಮಾಡಿದ್ದೆ. ಈಗ ಕಾಂಗ್ರೆಸ್ ಸರ್ಕಾರ ಅದನ್ನು ಜಾರಿ ಮಾಡಿದ್ರೆ ಅಭಿನಂದಿಸ್ತೇನೆ. ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲ ಮಾಡಿದ ಮುಖ್ಯಮಂತ್ರಿ ಎಂದು ಅವರು ಅನಿಸ್ಕೊಳ್ಳೋದು ಬೇಡ. ಸಾಲವನ್ನು ಕಡಿಮೆ ಮಾಡಿ ಜನರ ಮೇಲಿನ ಆರ್ಥಿಕ ಹೊರೆಯನ್ನು ಇಳಿಸಬೇಕು. ಆರ್ಬಿಐ ಹೇಳಿರುವ ಪ್ರಕಾರ ರಾಜ್ಯದ ಸಾಲ ಆರ್ಥಿಕ ಶಿಸ್ತನ್ನು ಮೀರಲಿದೆ. ಆದರೆ ಇದನ್ನು ರಾಜ್ಯ ಸರ್ಕಾರ ಅಲ್ಲಗಳೆದು ಸಮರ್ಥಿಸಿಕೊಳ್ಳೋದು ವಿತಂಡವಾದವಾಗ್ತದೆ. ಕರ್ನಾಟಕ ಇಂದು ಆರ್ಥಿಕ ಅಶಿಸ್ತಿನಿಂದ ಸಮಸ್ಯೆಗಳನ್ನು ಎದುರಿಸಿದೆ. ಇದೇ ಪ್ರಮಾಣದಲ್ಲಿ ಸಾಲ ಮಾಡಿದ್ರೆ ಮುಂದೆ ಬಡ್ಡಿ ಕಟ್ಟಲು ಕೂಡ ಹಣ ಇರೋದಿಲ್ಲ. ಅಧಿಕಾರಿಗಳು ಹಾಗೂ ನೌಕರರಿಗೂ ಸಂಬಳ ಕೊಡೋದು ಕಷ್ಟವಾಗ್ತದೆ. ಈಗಾಗಲೇ ಅಭಿವೃದ್ಧಿ ಕುಂಠಿತವಾಗಿದೆ ಎಂದರು. 17ನೇ ಬಾರಿ ಮಂಡಿಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯರಿಗೆ ಶುಭಾಶಯ ತಿಳಿಸ್ತೀನಿ. ನಾನು ಇಷ್ಟೇ ಹೇಳ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವು ಒಂದು ರೆಕಾರ್ಡ್ ಅಂತೂ ಮಾಡಿದ್ದೀರಿ. ಅತಿ ದೀರ್ಘಾವಧಿ ವಿತ್ತ ಸಚಿವರಾಗಿ ಅತಿ ಹೆಚ್ಚು ಸಾಲ ಮಾಡಿರ್ತಕ್ಕಂಥ ಆರ್ಥಿಕ ಸಚಿವರಾಗಿ ಅನ್ಸ್ಕೋಬೇಡಿ. ಸಾಲನ ಕಡಿಮೆ ಮಾಡಿ, ಹೊರೆನ ಕಡಿಮೆ ಮಾಡಿ. ನಮ್ಮ ಹೊರೆ ಏನು ಕರ್ನಾಟಕದ ಜನತೆ ಮೇಲೆ ಹೊರೆ ಇದೆಯಲ್ಲ, ಇದನ್ನ ಇಳಿಸಬೇಕು ಅಂತ ನೀವೇ ಬಂದಿದೆ. 2 ವರ್ಷ ಇದೆ. ನೀವು ಈಗಾಗಲೇ 25% ಏನಿದೆ, 24.6, 24.7ವರೆಗೂ ಹೊರಟೋಗಿದೆ. ಟ್ರಿಮ್ವರೆಗೂ ಹೊರಟೋಗಿದೆ. ಅದ್ರ ಮೇಲೆ ನೀವು ತಗೊಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅನ್ನ ಮೀರೋಂಗಾಗಿ ನಾವೇ ಪಾಸ್ ಮಾಡಿರೋದು ಕರ್ನಾಟಕ. ಹಾಗಾಗಿ ಇದನ್ನ ವಿತ್ತೀಯ ಹೊಣೆಗಾರಿಕೆ ಈ ಜವಾಬ್ದಾರಿಯನ್ನ ನೀವು ಅರ್ಪಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ. ಮತ್ತು ಹೆಚ್ಚಾಗಿ ಇವತ್ತು ಅಭಿವೃದ್ಧಿಗೆ ಹಣ ಇಲ್ಲ. ನಾಳೆ ದಿವಸ ಇಷ್ಟು ಸಾಲ ಮಾಡಿಬಿಟ್ರೆ ಆ ಸಾಲದ ಬಡ್ಡಿಗೆ ಕಟ್ಟಲಿಕ್ಕೆ ಸಾಧ್ಯ ಆಗಲ್ಲ. ಇನ್ನು ನಮ್ಮ ಎಂಪ್ಲಾಯೀಸ್ ಇದಾರಲ್ಲ ರಾಜ್ಯದಲ್ಲಿ, ಅವ್ರಿಗೆ ಹೆಂಗೆ ಸಂಬಳ ಕೊಡೋದು ಹೇಗೆ, ನಾಳೆ ದಿವಸ ಪೆನ್ಷನ್ಸ್ ಕೊಡೋದು ಹೇಗೆ, ಸಾಮಾಜಿಕ ಭದ್ರತಾ ಪಿಂಚಣಿಗಳನ್ನು ಕೊಡೋದು ಹೇಗೆ, ಅಭಿವೃದ್ಧಿ ಕೆಲಸ ಕಾರ್ಯಗಳು ಹೇಗಾಗುತ್ತೆ, ಯಾರೇ ಬರಲಿ. ಇವಾಗ ನಾವೇ ನಾಳೆ ದಿವಸ ಬಂದರೂ ಕೂಡ ನೀವು ಮಾಡ್ತಾ ಇರ್ತಕ್ಕಂಥ ಈ ಸಾಲ ನೋಡಿದ್ರೆ ಯಾರು ಕೂಡ ಈ ಸಾಲನ ನಿಭಾಯಿಸಕ್ಕಾಗದೇ ಇಲ್ಲ. ನಮ್ಮವರೇ ನಾಳೆ ನಾವೇ ಮುಖ್ಯಮಂತ್ರಿಗಳಾದ್ರೂ ಕೂಡ ಬಹಳ ಕಷ್ಟ. ಹಾಗಾಗಿ ನಾನು ದಯಮಾಡಿ ನಿಮಗೆ ಇದು ಒಂದು ವಿನಂತಿಯನ್ನು ಮಾಡ್ತೀನಿ. ಸಾಲನ ಕಡಿಮೆ ಮಾಡಬಾರದು ಅಂತ ಹೇಳೋದಿಲ್ಲ, ಆದರೆ ಬಹಳ ಜಾಸ್ತಿ ಮಾಡಬೇಕು, ಕಡಿಮೆ ಮಾಡಿ. 2ನೇದು, ನಮ್ಮ ಬಯಲು ಸೀಮೆ ಪ್ರದೇಶಕ್ಕೆ 3ನೇ ಹಂತದ ಶುದ್ಧೀಕರಣ, ಎಚ್ಎನ್ ವ್ಯಾಲಿ, ಕೆಸಿ ವ್ಯಾಲಿ, ವೃಷಭಾವತಿ, ಈ ಮೂರು ಯೋಜನೆಗಳಿಗೆ ಏನು ಕೊಳಚೆ ನೀರನ್ನ ಬರೀ 2 ಹಂತಗಳಲ್ಲಿ ಶುದ್ಧೀಕರಣ ಮಾಡಿದ್ರಿ, ಇದರಿಂದ ನಮ್ಮ ಜನರ ಆರೋಗ್ಯಕ್ಕೆ ಮಾರಕ. ನಾನು ಹೇಳ್ತಾ ಇಲ್ಲ, ಇದು ವಿಜ್ಞಾನಿಗಳು ಹೇಳ್ತಾರೆ. ಅನೇಕ ಸಂಸ್ಥೆಗಳ ಪ್ರಾಧ್ಯಾಪಕರುಗಳು ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ನೀವು ಇದನ್ನ 3ನೇ ಹಂತದ ಶುದ್ಧೀಕರಣ ಮಾಡೋದು ಏನು ಬಹಳ ದೊಡ್ಡ ವಿಷಯ ಅಲ್ಲ. ದೊಡ್ಡ ನೀರಾವರಿ ಯೋಜನೆ ಮಾಡ್ತಾ ಇದ್ರಿ, ನಮ್ಮವರು ನೀರಾವರಿ ಯೋಜನೆ ಕೇಳ್ತಾವ್ರ? ಇಡೀ ಭಾರತದಲ್ಲಿ ಕೊಳಚೆ ನೀರನ್ನು ಯಾರಾದರೂ ಉಪಯೋಗಿಸುವಂತ ಶಾಪಗ್ರಸ್ತ ಜನರಿದ್ದಾರೆ ಅಂದ್ರೆ ನಾವುಗಳೇ. ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ವಾಸ ಮಾಡ್ತಾ ಇದೀವಲ್ಲ, ನಾವೇ ಶಾಪಗ್ರಸ್ತ ಜನತೆ ಆಗಿದ್ದೀವಿ. ನಮಗೆ ಶಾಪ ವಿಮೋಚನೆ ಮಾಡಿ ಆ ಕೊಳಚೆ ನೀರನ್ನೇ 3ನೇ ಹಂತದಲ್ಲಿ ಮೊದಲನೇದು ಮಾಡಿ. 2ನೇದು ಎತ್ತಿನ ಹೊಳೆ.
ಎಷ್ಟು ಹಣ ಬೇಕು ಈ ಬಡ್ಜೆಟ್ನಲ್ಲೇ ನೀವು ರಿಲೀಸ್ ಮಾಡಬೇಕು. ರಿಲೀಸ್ ಮಾಡಿ ನೀವೇ ನಿಮ್ಮ ಕೈಯಿಂದ ಶಂಕುಸ್ಥಾಪನೆಯನ್ನು ಮಾಡಿದ್ದೀನಿ ಎತ್ತಿನಹೊಳೆಗೆ. ನಾನು ಶಾಸಕನಿದ್ದೆ ಆಗ ನನ್ನ ಅಧ್ಯಕ್ಷತೆಯಲ್ಲೇ ಕಾರ್ಯಕ್ರಮ ನಡೆದಿದೆ ಚಿಕ್ಕಬಳ್ಳಾಪುರದಲ್ಲಿ. ನಾನು ಅವತ್ತು 50,000 ಜನ ಸೇರಿಸಿದ್ದೆ. ಅವತ್ತೇನು ಹೇಳಿದ್ರಿ, 2-3 ವರ್ಷಗಳಲ್ಲಿ ನಿಮ್ಗೆ ನೀರು ಕೊಡ್ತೀವಿ ಅಂತ ಹೇಳಿ. ಆದರೆ ಇವತ್ತು ಎಷ್ಟು ವರ್ಷ ಆಯಿತು? 12 ವರ್ಷ ಆಗೋದು. ಇನ್ನೂ ಕೂಡ ನೀರೆಲ್ಲಿದೆ? ಹಾಸನ, ಚಿಕ್ಕಮಗಳೂರು ಕಡೆ ಇದೆ. ಇನ್ನು ಯಾವಾಗ ಇದನ್ನೆಲ್ಲ ದಾಟಿ ಚಿಕ್ಕಬಳ್ಳಾಪುರ, ಕೋಲಾರ, ಟೈಲೆಂಡರ್ಸ್ ನಾವು ಬರೋದು? ಈ ಯೋಜನೆ ರೂಪಿಸಿದ್ದೇ ನಮ್ಮ ಜಿಲ್ಲೆಗಳಿಗೆ. ಇದನ್ನ ನೀವು ಖಂಡಿತವಾಗಿಯೂ ನೀವು ಸಮಯನೂ ಘೋಷಣೆ ಮಾಡಬೇಕು, ಹಣ ಎಷ್ಟು ಕೊಡ್ತಾ ಇದ್ದೀರಿ ಎತ್ತಿನಹೊಳೆಗೆ ಅನ್ನೋದು ಘೋಷಣೆ ಮಾಡಿ. ಈ ಎರಡು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳು ನಾನು ಹೇಳುವಂಥದ್ದು. ಮೂರನೇ ಪ್ರಮುಖ ವಿಚಾರ, ನಾವು ಹಿಂದೆ ಹೂ ಮಾರ್ಕೆಟನ್ನು ನಾವು ಮಂಜೂರು ಮಾಡಿಸಿದ್ದೆ, ಬಡ್ಜೆಟ್ನಲ್ಲಿ ಕೂಡ ಇರಿಸಿದ್ದೆ. ನೀವು ಬಂದ ಮೇಲೆ ಬರೀ DPR ಮಾಡಕ್ಕೆ ಕೊಟ್ಟಿದ್ದೆ. DPR ಮಾಡಿ ಅದೆಲ್ಲ ಸಿದ್ಧ ಇದೆ. ನೀವು ದಯವಿಟ್ಟು ನೋಡಿ, ಮೊನ್ನೆ ಪ್ರೇಮಿಗಳ ದಿನಾಚರಣೆ ಫೆಬ್ರವರಿ 14ನೇ ತಾರೀಕು ಎಷ್ಟು ಲಕ್ಷ ಟನ್ನು ವಿದೇಶಕ್ಕೆ ಹೋಗಿದೆ ನಮ್ಮ ಹೂ, ಗುಲಾಬಿ, ಕೆಂಪು ಗುಲಾಬಿ ಹೂ ಬೆಳೆಯೋದಕ್ಕೆ ಒಂದು ಯಾವ ಥರ ಅಂದರೆ ದೇಶದ ರಾಷ್ಟ್ರ ಇವತ್ತು ನಮ್ಮ ಇದಾಗಿದೆ. ಇವತ್ತು ಚಿಕ್ಕಬಳ್ಳಾಪುರ, ವಿಶೇಷವಾಗಿ ಬೆಂಗಳೂರು ಗ್ರಾಮಾಂತರ, ಕೋಲಾರ, 3 ಜಿಲ್ಲೆಗಳು ಒಂದು ಪುಷ್ಪದ ರಾಜಧಾನಿ ಅಂತಾನೆ ಕರೀಬೋದು, ತಪ್ಪಾಗಲ್ಲ. ಹಾಗಾಗಿ ಅಂಥ ಕಡೆ ನೀವು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿದ್ರೆ ರೈತರು ನಿಮ್ಗೆ ತಿಳ್ಕೊತಾರೆ. ಜಾಗ ಕೊಟ್ಟಿದ್ವಿ, ಅದೇನು ಜಾಸ್ತಿ ಏನಾಗಲ್ಲ, ಒಂದು 150-200 ಕೋಟಿ ಆಗ್ತದೆ. ದಯವಿಟ್ಟು ಈ 3 ಕೆಲಸಗಳನ್ನು ಮಾಡಬೇಕು ಅಂತೇಳಿ ನಾನು ನಿಮ್ಮ ಮೂಲಕ ಜನತೆ ಪರವಾಗಿ ನಾನು ಅವರಿಗೆ ಮನವಿಯನ್ನು ಮಾಡ್ತೀನಿ. ಇನ್ನು ಇಂದು ನಡೆದ ದಿಶಾ ಸಭೆಯಲ್ಲಿ ಜಿಲ್ಲೆಯಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಅದರಿಂದ ಸಾವಿನ ಸಂಖ್ಯೆಯು ಮಿತಿ ಮೀರಿದೆ. ಗಾಂಜಾ ದಂಧೆಗಳು ಹೆಚ್ಚಾಗ್ತಿದೆ. ಅದನ್ನು ನಿಗ್ರಹಿಸಲು ಪೊಲೀಸರು ಜಾಗೃತರಾಗಬೇಕು. ಇದು ಹೆಚ್ಚಾಗಿ ವಿದ್ಯಾರ್ಥಿಗಳು ಮತ್ತು ಯುವಕರ ಮೇಲೆ ಪ್ರಭಾವ ಬೀರ್ತಿದೆ ಎಂದರು. ನಂತರ ಬೇಸಿಗೆ ಬಂದಿದೆ, ಕುಡಿಯುವ ನೀರಿನ ಕೊರತೆಯಾಗದಂತೆ ಕ್ರಮ ಕೈಗೊಳ್ಳಿ. 2019ರಿಂದ 25ರವರೆಗೆ 350 ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಕಂಡುಬಂದಿದೆ. ಈ ಪೈಕಿ 150ರಿಂದ 170 ಗ್ರಾಮಗಳಲ್ಲಿ ತೀವ್ರ ಕೊರತೆ ಇದೆ ಅಂತ ಗುರುತಿಸಲಾಗಿದೆ. 30ರಿಂದ 40 ಗ್ರಾಮಗಳಿಗೆ ಟ್ಯಾಂಕರ್ ಅಥವಾ ಖಾಸಗಿ ಬೋರ್ವೆಲ್ಗಳ ಮೂಲಕ ನೀರು ಪೂರೈಸಲಾಗುತ್ತಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಈ ಬಾರಿಯ ಬೇಸಿಗೆಯಲ್ಲಿ ಯಾವುದೇ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಕಂಡುಬರದಂತೆ ಕ್ರಮ ವಹಿಸಬೇಕಿದೆ. ನೀರು ಕೊರತೆಯಾದ ಕಡೆಗಳಲ್ಲಿ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಬೇಕು ಅಂತ ಸೂಚನೆ ನೀಡಿದರು. ಜಲಜೀವನ್ ಮಿಷನ್ ಯೋಜನೆಯಡಿ 800ಕ್ಕೂ ಅಧಿಕ ಗ್ರಾಮಗಳಲ್ಲಿ ಕಾಮಗಾರಿ ಆರಂಭವಾಗಿದೆ. 25 ಗ್ರಾಮಗಳಲ್ಲಿ ಪರಿಶೀಲನೆ ನಡೆದಿದ್ದು 22 ಕಡೆ ಕಾಮಗಾರಿ ಪೂರ್ಣಗೊಂಡಿದೆ. ಒಟ್ಟಾರೆಯಾಗಿ 983 ಓವರ್ ಹೆಡ್ ಟ್ಯಾಂಕ್ಗಳನ್ನು ನಿರ್ಮಿಸಲು ಉದ್ದೇಶಿಸಿದ್ದು 310 ಕಡೆ ಕಾಮಗಾರಿ ಪ್ರಗತಿಯಲ್ಲಿದೆ. 22 ಕಡೆ ಇನ್ನೂ ಆರಂಭವಾಗಬೇಕಿದೆ. ಕೆಲವೆಡೆ ಅನುದಾನದ ಸಮಸ್ಯೆ, ಟೆಂಡರ್ ವಿಳಂಬವಾಗಿದೆ ಅಂತ ಅಧಿಕಾರಿಗಳು ಮಾಹಿತಿ ನೀಡಿದರು. ಈ ವೇಳೆ ಡಿಸಿ ಪ್ರಭು, ಸಿಇಒ ನವೀನ್ ಭಟ್, ಎಸ್ಪಿ ಕುಶಾಲ್ ಚೌಕ್ಸೆ, ದಿಶಾ ಸಮಿತಿ ಸದಸ್ಯರು ಶಿವಕುಮಾರ್, ಇಲಾಖಾ ಜಿಲ್ಲಾಧಿಕಾರಿಗಳು ಹಾಜರಿದ್ದರು.